ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಟುಡಿಯೋ ನಡೆಸುತ್ತಿರುವ ವಿಜಯ್ ಡಿಜಿಟಲ್ ಸ್ಟುಡಿಯೋ ವಿಜಯ್ ಕುಮಾರ್ ಮತ್ತು ಹಂಸಲೇಖ ಎಂಬ ಪ್ರೇಮಿಗಳು ಜೂನ್ 15ರಂದು ಓಡಿ ಹೋಗಿ ರಿಜಿಸ್ಟರ್ ಮದುವೆ ಆಗಿದ್ದಾರೆ. ಮದುವೆಯಾದ ಮೇಲೆ ಕುಟುಂಬಸ್ಥರ ಭಯದಿಂದ ಹುಡುಗ ಹುಡುಗಿ ಇಬ್ಬರು ಕೂಡ ತಲೆಮರೆಸಿಕೊಂಡಿದ್ದಾರೆ. ಯುವತಿಯ ಪೋಷಕರು ಎಷ್ಟು ಕೇಳಿಕೊಂಡ್ರು ಯುವತಿ ಪೋಷಕರ ಮಾತಿಗೆ ಬೆಲೆ ಕೊಡದೆ ಯುವಕನ ಜೊತೆಯಲ್ಲಿಯೇ ಬಾಳುತ್ತೇನೆ ಎಂದು ಹೇಳಿಬಿಟ್ಟಿದ್ದಾಳೆ. ಹಾಗಾಗಿ ಇನ್ನಷ್ಟು ಕೋಪಗೊಂಡ ಯುವತಿಯ ಪೋಷಕರು ಇಂದು ಏಕಾಏಕಿ ಚಿಕ್ಕಬಳ್ಳಾಪುರ ನಗರ ಬಿಬಿ ರಸ್ತೆಯಲ್ಲಿರುವ ವಿಜಯ್ ಸ್ಟುಡಿಯೋಗೆ ನುಗ್ಗಿ ಸ್ಟುಡಿಯೋದಲ್ಲಿದ್ದ ಕ್ಯಾಮ್ರಾ, ಕಂಪ್ಯೂಟರ್, ಟಿವಿ, ಮಿಕ್ಸಿಂಗ್ ಯೂನಿಟ್, ಲ್ಯಾಪ್ಟಾಪ್ ಎಲ್ಲವನ್ನ ಹೊಡೆದು ಧ್ವಂಸಗೊಳಿಸಿದ್ದಾರೆ. ಸ್ಟುಡಿಯೋಗೆ ನುಗ್ಗಿ ಹೊಡೆದು ಹಾಕಿರುವ ದೃಶ್ಯವೂ ಸಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ರೀತಿಸಿ ಮದುವೆಯಾದ ಕೋಪಕ್ಕೆ ಹುಡುಗನಿಗೆ ಜೀವನ ಸರಿಯಾಗಿದ್ದ ಸ್ಟುಡಿಯೋ ಧ್ವಂಸ ಮಾಡಿದ್ದಾರೆ. ಆದರೆ ಪ್ರೀತಿಸಿ ಜೀವನ ಹಂಚಿಕೊಂಡಿರುವ ಪ್ರೇಯಸಿ ಹಂಸಲೇಖ ಸೆಲ್ಫಿ ವಿಡಿಯೋ ಮಾಡಿ ನಮ್ಮ ಪೋಷಕರು ರಾಜಕೀಯವಾಗಿ ಬಲಾಢ್ಯರಾಗಿದ್ದಾರೆ. ನನಗೆ ನೆಮ್ಮದಿಯಿಂದ ಜೀವನ ಸಾಗಿಸಲು ಬಿಡುತ್ತಿಲ್ಲ. ನಾನು ಸ್ವ ಇಚ್ಛೆಯಿಂದ ಬಂದು ವಿಜಯ್ನನ್ನು ಮದುವೆಯಾಗಿರುವುದಾಗಿ ಹೇಳಿಕೆ ನೀಡಿದ್ದಾಳೆ. ನಮಸ್ತೆ, ನನ್ನ ಹೆಸರು ಹಂಸ ಅಂತ. ನಾನು ವಿಜಯ್ ಅನ್ನೋ ಹುಡುಗನ ಇಷ್ಟ ಬಿದ್ದು ಮದುವೆ ಆಗಿದ್ದೆ. 1.5 ಮಂತ್ ಆಗಿತ್ತು ನಾವು ಮದುವೆ ಆಗಿ. ಸಬ್ ರಿಜಿಸ್ಟ್ರಲ್ ಮ್ಯಾರೇಜ್ ಆಗಿದೆ. ನಾವು ನಮ್ಮ ಮನೆಯವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಫೈಲ್ ಆಗಿತ್ತು ವಿಜಯಪುರ ಪೊಲೀಸ್ ಸ್ಟೇಷನಲ್ಲಿ. ನಾನು ಅಲ್ಲಿ ಹೋಗಿ ಹೇಳಿಕೆ ಕೊಟ್ಟು ಬಂದಿದ್ದೆ. ನನಗೆ ನನ್ನ ಗಂಡನೇ ಬೇಕು, ನಾವಿಬ್ಬರು ಇಷ್ಟ ಬಿದ್ದೆ ಮದುವೆ ಆಗಿದ್ದೀವಿ ಅಂತ ಹೇಳಿಕೆ ಕೊಟ್ಟು ಬಂದಿದ್ದೆ. ಬಟ್ ಅವರು ಪದೇ ಪದೇ ಕಾಲ್ ಮಾಡಿ ಮನೆ ಹತ್ರ ಹೋಗಿ ಒಂಥರ ದೌರ್ಜನ್ಯ ಮಾಡಿ ಬೆದರಿಕೆ ಆಗ್ತಾಯಿದ್ರು, ಜೀವ ಬೆದರಿಕೆ ಆಗ್ತಾಯಿದ್ರು. ನಮಗೂ ಅಷ್ಟೇ ಪದೇ ಪದೇ ಕಾಲ್ ಮಾಡಿ ನೀವಿಬ್ಬರು ಎಲ್ಲಿ ಸಿಕ್ಕಿದ್ರೂ ನಿಮ್ಮಿಬ್ಬರನ್ನೂ ಸಾಯಿಸಾಕ್ತೀನಿ, ನಿಮ್ಮಿಬ್ಬರನ್ನೂ ಬಿಡಲ್ಲ, ನಿಮ್ಮ ಮನೆ ಕಡೆಯವ್ರನ್ನೂ ಸಾಯಿಸಾಕ್ತೀವಿ ಅಂತೆಲ್ಲ ಬೆದರಿಕೆ ಮಾಡ್ತಾಯಿದ್ರು. ಬಟ್ ಇವತ್ತೇನಾಗಿದೆ ಅಂದರೆ ಡೈರೆಕ್ಟಾಗಿ ನಮ್ಮ ಹಸ್ಬೆಂಡ್ ಅವ್ರ ಸ್ಟುಡಿಯೋ ಕಡೆ ಹೋಗ್ಬಿಟ್ಟು ಅಲ್ಲಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಇದು ಮಾಡಿದ್ದಾರೆ, ಹೊಡೆದಾಕಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ ನಾವು ತುಂಬ ದೂರದಲ್ಲಿದ್ದೀವಿ. ನಮ್ಮ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಏನಂದರೆ ಏನೋ ಒಂದು ರಕ್ಷಣೆ ಕೊಡಿ ನಮಗೂ, ನಾವು ಅದೊಂದೇ ಕೇಳ್ಕೊತಾ ಇರೋದು. ಹುಡುಗಿ ತವರು ವೆಂಕಟಗಿರಿ ಕೋಟೆ ಎಂದು ತಿಳಿದು ಬಂದಿದ್ದು, ಪ್ರೀತಿಸಿ ಮದುವೆಯಾಗಿರುವ ಬಗ್ಗೆ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಸಂಧಾನದ ಮೂಲಕ ಹುಡುಗನ ತಂಟೆಗೆ ಹೋಗಬಾರದೆಂದು ಭದ್ರಿಸಲಾಗಿತ್ತು ಎನ್ನಲಾಗಿದೆ. ಆದರೂ ಹುಡುಗಿ ಹೇಳಿದಂತೆ ತಮ್ಮ ಪ್ರಾಬಲ್ಯವನ್ನು ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರವೆಂಬಂತೆ ಹುಡುಗಿ ಅಣ್ಣ ತಮ್ಮಂದಿರ ಜೊತೆಗೆ ಒಂದಿಷ್ಟು ಬೆಂಬಲಿಗರು ಬಂದು ಸ್ಟುಡಿಯೋ ಧ್ವಂಸ ಮಾಡಿದ್ದಾರೆ ಎನ್ನಲಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.